ಪಾಕಿಸ್ತಾನದ ಒಂದೊಂದೇ ನರಿ ಬುದ್ಧಿ ಬಯಲಾಗ್ತಾನೆ ಇದೆ. ಪಾಕಿಸ್ತಾನಕ್ಕೆ ಬುದ್ಧಿ ಬರುವ ಯಾವ ಲಕ್ಷಣಗಳು ಇಲ್ಲ. ತನ್ನ ಬುದ್ಧಿನೇ ಇದು ಅನ್ನೋದನ್ನ ಪಾಕಿಸ್ತಾನ ಮತ್ತೆ ಮತ್ತೆ ಪ್ರೂವ್ ಮಾಡ್ತಾನೆ ಇದೆ. ಈಗಾಗಲೇ ಪಾಕಿಸ್ತಾನ ಮಾಡಿರುವಂತಹ ಎಡವಟ್ಟುಗಳು, ಮಾಡಿರುವಂತಹ ಅನಾಹುತಗಳು ನಾವು ಗಮನಿಸ್ತಾ ಹೋದ್ರೆ ಪಾಕಿಸ್ತಾನ ಇನ್ನು ಯಾವತ್ತೂ ಕೂಡ ಬುದ್ಧಿ ಕಲಿಯುವ ಲಕ್ಷಣಗಳೇ ಕಾಣಿಸ್ತಾ ಇದೆ. ಜನವಸತಿ ಪ್ರದೇಶಗಳನ್ನೇ ಟಾರ್ಗೆಟ್ ಮಾಡ್ತಾ ಇದೆ ಪಾಕಿಸ್ತಾನ. ಈಗಾಗಲೇ ಭಾರತ ಏನ್ ಮಾಡಿದೆ, ಉಗ್ರರ ಅಡಗುತಾಣಗಳ ಮೇಲೆ ದಾಳಿಯನ್ನ ಮಾಡಿದೆ. ಆದ್ರೆ ನಾವೇ ಉಗ್ರರು ಅನ್ನುವ ರೀತಿಯಾಗಿ ಪಾಕಿಸ್ತಾನ ತೋರಿಸ್ಕೊಳ್ತಾ ಇದೆ. ಆ ದೃಶ್ಯಾವಳಿಗಳನ್ನ ಕೂಡ ನಾವು ಗಮನಿಸಿದ್ವಿ. ಉಗ್ರರ ಅಡಗುತಾಣಗಳಿಗೆ ದಾಳಿ ಮಾಡಿದ ಬಳಿಕ ಅಲ್ಲಿ ಉಗ್ರರು ಸಾವನ್ನಪ್ಪಿದ್ರೆ ಅಲ್ಲಿ ಪಾಕಿಸ್ತಾನದ ಸೇನೆಯವರು ಹೋಗಿ ಅಲ್ಲಿ ಅಂತ್ಯ ಸಂಸ್ಕಾರದಲ್ಲಿ ವಿಧಿವಿಧಾನದಲ್ಲಿ ಪಾಲ್ಗೊಳ್ತಾರೆ ಅಂತ ಹೇಳಿದ್ರೆ, ಹಾಗಾದ್ರೆ ಯಾವ ರೀತಿಯಾಗಿ ಪಾಕಿಸ್ತಾನದ ಸೇನೆ ಆಗಿರ್ಬೋದು, ಅಲ್ಲಿನ ಪಾಕಿಸ್ತಾನದ ವಿಚಾರಗಳಾಗಿರ್ಬೋದು ಅಥವಾ ಅಲ್ಲಿನ ಅಧಿಕಾರಿಗಳಾಗಿರ್ಬೋದು ಎಲ್ಲರೂ ಕೂಡ ಉಗ್ರರ ಜೊತೆಗೆ ಸಂಪರ್ಕ ಇಟ್ಕೊಂಡಿದ್ದಾರೆ ಅನ್ನೋದಕ್ಕೆ ಮತ್ತೆ ಮತ್ತೆ ಪ್ರೂವ್ ಆಗ್ತಾನೆ ಇದೆ. ಆದ್ರೆ ಕದನ ವಿರಾಮವನ್ನ ಉಲ್ಲಂಘನೆ ಮಾಡ್ತಾ ಇದೆ ಪಾಕಿಸ್ತಾನ. ಇಲ್ಲಿ ನಮ್ಗೆ ಹೇಳತ್ತೆ ನಾವು ಯುದ್ಧ ಮಾಡಬೇಕಾಗತ್ತೆ ಅಂತ ಹೇಳಿ, ಆದ್ರೆ ಕದನ ವಿರಾಮ ಉಲ್ಲಂಘನೆ ಮಾಡಿ ಬರ್ತಾ ಇರೋರು ಯಾರು? ಪಾಕಿಸ್ತಾನವೇ. ಪಾಕಿಸ್ತಾನದ ನರಿಬುದ್ಧಿಯನ್ನ ತೋರಿಸ್ತಾ ಇದೆ. ಜನವಸತಿ ಪ್ರದೇಶಗಳನ್ನ ಟಾರ್ಗೆಟ್ ಮಾಡ್ತಾ ಇದೆ. ನಮ್ಗೆ 1 ಸೆಕೆಂಡ್ ಸಾಕು ಇವರ ಜನವಸತಿ ಪ್ರದೇಶಗಳನ್ನ ಟಾರ್ಗೆಟ್ ಮಾಡಿ ಏನಾದ್ರೂ ದಾಳಿ ಮಾಡೋದಕ್ಕೆ. ಎಲ್ಲವೂ ಕೂಡ ಪಾಕಿಸ್ತಾನ ನಾಳೆ ಇಲ್ಲ ಅನ್ನುವ ರೀತಿಯಾಗಿ ಆಗುತ್ತೆ. ಅಲ್ಲಿ ಪಾಕಿಸ್ತಾನ ಅನ್ನುವಂತಹ ದೇಶವೇ ಇಲ್ವೇನೋ ಅನ್ನುವ ರೀತಿಯಾಗಿ ಆಗುತ್ತೆ. ಆದ್ರೆ ಪಾಕಿಸ್ತಾನದ ಬುದ್ಧಿ ನಾವು ತೋರಿಸಬಾರ್ದು ಅನ್ನುವ ಕಾರಣಕ್ಕಾಗಿ ಭಾರತ ಇನ್ನೂ ಕೂಡ ಯಾವುದೇ ರೀತಿಯಲ್ಲೂ ಅಲ್ಲಿ ಜನವಸತಿ ಪ್ರದೇಶಗಳ ಮೇಲೆ ಟಾರ್ಗೆಟ್ ಮಾಡ್ತಾ ಇಲ್ಲ. ಪಾಕಿಸ್ತಾನ ಮಾಡ್ತಾ ಇರೋದು ಏನು? ಈಗಾಗಲೇ ಅಮೃತಸರದ ಹಳ್ಳಿಯೊಂದರ ಮೇಲೆ ಬಾಂಬ್ ದಾಳಿ ಮಾಡಿದೆ ಪಾಕಿಸ್ತಾನ. ಸ್ಫೋಟಗೊಳ್ಳದೆ ಬಿದ್ದಿದ್ದ ಸ್ಫೋಟಕವನ್ನ ಇದೀಗ ಸೇನೆ ನಿಷ್ಕ್ರಿಯಗೊಳಿಸಿದೆ. ಪಾಪ ಇವರು ಹಾಕ್ತಾರೆ, ಅಟ್ಯಾಕ್ ಮಾಡ್ತಾರೆ, ಆದ್ರೆ ಅದು ಯಾವ್ದು ವರ್ಕೇ ಆಗಲ್ಲ. ಅಲ್ಲಿ ಸೆಕೆಂಡ್ ಹ್ಯಾಂಡ್ ಆಗಿರ್ಬೋದು ಅಥವಾ ವರ್ಕ್ ಆಗದೆ ಇರುವಂತಹ ಇಂತಹ ಕ್ಷಿಪಣಿಗಳಾಗಿರ್ಬೋದು ಅಥವಾ ಸ್ಫೋಟಕಗಳು, ಬಾಂಬ್ಗಳು ಇದ್ರೆ ಏನ್ ಪ್ರಯೋಜನ? ನಾವು ಹಾಕಿದೀವಪ್ಪ, ನಾವು ಕೂಡ ಅಟ್ಯಾಕ್ ಮಾಡಿದೀವಿ ಅನ್ನೋದನ್ನ ತೋರಿಸುವಂತಹ ಪ್ರಯತ್ನ ಇದೀಗ ಪಾಕಿಸ್ತಾನದಿಂದ ಆಗ್ತಾ ಇದೆ. ಮತ್ತೊಂದು ಕಡೆ ಪೂಂಚ್ನಲ್ಲಿ ಮನೆಯನ್ನೇ ಗುರಿಯಾಗಿಸಿ ಅಟ್ಯಾಕ್ ಮಾಡ್ತಾರೆ. ಇವರ ಹತ್ರ ಇರೋದು ಸಾಮರ್ಥ್ಯ ಇಷ್ಟೇ, ಯಾರು ಅಮಾಯಕರು ಇರ್ತಾರೆ, ಯಾವ ಮನೆಗಳಿರುತ್ತೆ ಅಥವಾ ಜನವಸತಿ ಪ್ರದೇಶ, ಅಲ್ಲೊಂದು ಬಾಂಬ್ ಹಾಕೋದು, ಸ್ವಲ್ಪ ಜನ ಸಾಯಿಸಿದೀವಿ ಅಂತ ಹೇಳಬೇಕು ಅವರಿಗೆ. ಅಷ್ಟಕ್ಕೆ ಈಗ ಪಾಕಿಸ್ತಾನ ಇಂತಹ ಕೃತ್ಯವನ್ನ ಮಾಡ್ತಾ ಇದೆ. ಇದು ಹೀನ ಕೃತ್ಯ. ಈ ರೀತಿಯಾಗಿ ಮಾಡೋದಿದ್ರೆ ಭಾರತಕ್ಕೆ ಒಂದೇ 1 ಸೆಕೆಂಡ್ ಸಾಕು, ಪಾಕಿಸ್ತಾನವನ್ನೇ ಒಡೆಸ್ ಮಾಡಬಹುದು. ಆದ್ರೆ ಪಾಕಿಸ್ತಾನದ ರೀತಿ ಅಲ್ಲ ಭಾರತ. ಭಾರತ ಏನಿದ್ರು ಭಯೋತ್ಪಾದನೆಯ ವಿರುದ್ಧ ಹೋರಾಟ ಅನ್ನೋದನ್ನ ಪ್ರೂವ್ ಮಾಡ್ತಾ ಇದೆ. ಆದ್ರೆ ಪಾಕಿಸ್ತಾನ ಇಲ್ಲಪ್ಪ, ನಮ್ಗೆ ಅಂತಹ ಬುದ್ಧಿಯೇ ಇಲ್ಲ, ನಮ್ ಬುದ್ಧಿ ಇಷ್ಟೇ ಅನ್ನೋದನ್ನ ಮತ್ತೆ ಮತ್ತೆ ಪ್ರೂವ್ ಮಾಡ್ತಾ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ನ್ಯೂಸ್ ಎಡಿಟರ್ ಆಗಿರುವಂತಹ ರಾಘವೇಂದ್ರ ಗುಡಿ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ರಾಘವೇಂದ್ರ ಗುಡಿ, ಕದನ ವಿರಾಮ ಉಲ್ಲಂಘನೆ ಮಾಡಬೇಡಿ ಅಂತ ಹೇಳ್ತಾ ಇದ್ರೂ ಕೂಡ ಇಲ್ಲಪ್ಪ ನಮ್ ಬುದ್ಧಿ ಇಷ್ಟೇ, ನಾವು ಜನವಸತಿ ಪ್ರದೇಶಕ್ಕೆ ಈ ರೀತಿಯಾಗಿ ಅಟ್ಯಾಕ್ ಮಾಡೋದು, ನಾವು ಅಮಾಯಕ ಜನರನ್ನೇ ಸಾಯಿಸೋದು ನಮ್ ಗುರಿ ಅನ್ನುವ ರೀತಿಯಾಗಿ ಮಾಡ್ತಾ ಇದೆ. ಆದ್ರೆ ಭಾರತ ಮಾತ್ರ ತಕ್ಕ ಉತ್ತರವನ್ನ ಕೊಡ್ತಾ ಇದೆ. ಬಟ್ ಯಾಕೆ ಹೀಗೆ? ಪಾಕಿಸ್ತಾನ ಎಷ್ಟೇ ದಾಳಿಗಳನ್ನ ಮಾಡಿದ್ರು ಕೂಡ ಏನೂ ಕಿತ್ಕೊಳಕ್ ಆಗೋದಿಲ್ಲ ಅಂತ ಹೇಳ್ತಾರಲ್ಲ, ಆ ರೀತಿಯಾದಂತಹ ಪರಿಸ್ಥಿತಿ ಇದೆ. ಮತ್ತೆ ಮತ್ತೆ ನಾಚಿಕೆಗೇಡಿನ ಕೆಲಸಗಳನ್ನ ಮಾಡ್ಬೇಕಾ ಅಂತ ಈಗ ಅವ್ರಿಗೆ ಇರ್ತಕ್ಕಂಥ ದಾರಿಗಳೇ ಅದು. ನವಿತಾ ನೋಡಿ, ನಾವೀಗ ಒಂದೊಂದಾಗಿ ನೋಡ್ತಾ ಹೋಗೋದಾದ್ರೆ ಪಂಜಾಬ್ನ ಹಳ್ಳಿ ಬಳಿಯಲ್ಲಿ, ಅಮೃತಸರದ ಹಳ್ಳಿ ಬಳಿಯಲ್ಲಿ ಸಾಕಷ್ಟು ಮಿಸೈಲ್ಗಳನ್ನು ಲಾಂಚ್ ಮಾಡಿರುವಂಥದ್ದು, ಗೋಲ್ಡನ್ ಟೆಂಪಲನ್ನು ಟಾರ್ಗೆಟ್ ಮಾಡಿರುವಂಥ ಮಿಸೈಲ್ಸ್ಗಳನ್ನು ಹೊಡೆದು ಉಡಿಸಲಾಗ್ತಾ ಇದೆ. ಈಗ ಒಂದಿಷ್ಟು ಮಿಸೈಲ್ಸ್ಗಳು ಅಲ್ಲಿ ಬಿದ್ದಿದ್ದಾವೆ, ಆದರೆ ಅವು ಬ್ಲಾಸ್ಟ್ ಆಗ್ತಾ ಇಲ್ಲ. ಹೀಗಾಗಿ ಅವುಗಳನ್ನು ಕಂಟ್ರೋಲ್ಡ್ ಅಟ್ಮಾಸ್ಫಿಯರಲ್ಲಿ ನಮ್ಮ ಒಂದು ಅಲ್ಲಿಯ ಸ್ಥಳೀಯ ಪೊಲೀಸರು ಅವುಗಳನ್ನ ಬ್ಲಾಸ್ಟ್ ಮಾಡ್ತಾ ಇದ್ದಾರೆ. ಆ ವಿಜುವಲ್ಸ್ಗಳನ್ನ ಕೂಡ ನಾವು ಗಮನಿಸಬಹುದಾಗಿದೆ. ಜೊತೆಗೆ ಈ ಚೀನಾದವರು ಕೊಟ್ಟಿರ್ತಕ್ಕಂಥ PL-15E ಅಂತಕ್ಕಂಥ ಮಿಸೈಲ್ಸ್ಗಳೇನಿದ್ದಾವೆ, ಆ ಮಿಸೈಲ್ಗಳು ಕೂಡ 140 ಕಿಲೋಮೀಟರ್ ರೇಂಜ್, ಅದನ್ನ ಏರ್ ಟು ಏರ್ ಮಿಸೈಲ್ ಅಂತ ಹೇಳಲಾಗುತ್ತೆ. ಆದ್ರೆ ಆ ಮಿಸೈಲ್ಗಳು ಕೂಡ ನಿಷ್ಕ್ರಿಯವಾಗಿ ಬಿದ್ದಿದ್ದಾವೆ, ಆಸ್ ಇಟ್ ಈಸ್ ಹಾಗೆ ನೆಲಕ್ಕೆ ಬಿದ್ದಿರುವಂತದ್ದು. ನೋಡಿ, ನಮ್ಮ DRDO ಮತ್ತು ನಮ್ಮ ಭಾರತೀಯ ಸೇನೆಗೆ ಎಂಥ ದೊಡ್ಡ ಒಂದು ಖಜಾನೆ ಸಿಕ್ಕಾಗ ಅಂದ್ರೆ ಚೀನಾದ ಸಂಪೂರ್ಣ ತಂತ್ರಜ್ಞಾನವನ್ನು ತಿಳಿದುಕೊಳ್ಳೋದಕ್ಕೆ ಅದು ಫೇಲ್ಯೂರ್ ಆಗಿರಬಹುದು, ಆದ್ರೆ ಅವರು ಯಾವ ರೀತಿಯಾಗಿರ್ತಕ್ಕಂಥ ತಂತ್ರಜ್ಞಾನವನ್ನು ಬಳಸ್ತಾ ಇದ್ದಾರೆ, ಅದರಲ್ಲಿ ಯಾವ ರೀತಿಯಾಗಿರ್ತಕ್ಕಂಥ ಸಾಫ್ಟ್ವೇರ್ ಅನ್ನ ಬಿಲ್ಟ್ ಮಾಡ್ತಾ ಇದ್ದಾರೆ, ಇದರ ಬಗ್ಗೆ ನಾವೇನಾದ್ರು ಡಿಕೋಡ್ ಮಾಡೋದಕ್ಕೆ ಸಾಧ್ಯ ಆದ್ರೆ ಮುಂಬರುವಂತಹ ಹಂತದಲ್ಲಿ ನಾವು ಸ್ಪೆಷಲ್ ಆಗಿ ಚೈನಾಕ್ಕೆ ಅಂತಾನೆ ಬೇಕಾಗಿರ್ತಕ್ಕಂಥ ಆಂಟಿ ಮಿಸೈಲ್ ಸಿಸ್ಟಮ್ಸ್ಗಳನ್ನಾಗಲಿ ಅಥವಾ ಆಂಟಿ ಡಿಫೆನ್ಸ್ ಸಿಸ್ಟಮ್ಸ್ಗಳನ್ನಾಗಲಿ ಡೆವಲಪ್ ಮಾಡೋದಕ್ಕೆ ಅತಿ ದೊಡ್ಡದಾಗಿರ್ತಕ್ಕಂಥ ಅವಕಾಶ ಆಗುತ್ತೆ. ಒಂದು ಸಮಯ ಇರ್ತಾ ಇತ್ತು ಏನಂದ್ರೆ ಇನ್ನೊಂದು ದೇಶದ ಮಿಸೈಲ್ ಅನ್ನ ಕೇವಲ ತರೋದಕ್ಕೋ, ಮಿಸೈಲ್ ಟೆಕ್ನಾಲಜಿಯನ್ನ ಖರೀದಿ ಮಾಡೋದಕ್ಕೋ ಅಥವಾ ಕದಿಯೋದಕ್ಕೋ ಸಾವಿರಾರು ಕೋಟಿಗಳನ್ನ ಇನ್ವೆಸ್ಟ್ ಮಾಡಬೇಕಾಗಿತ್ತು. ಅಲ್ಲಿ ಎಲ್ಲ ಏಜೆಂಟ್ಸ್ಗಳು ಹೋಗ್ತಾ ಇದ್ರು, ಸೀಕ್ರೆಟ್ ಏಜೆಂಟ್ಸ್ಗಳು. ಅದು ಯಾವುದೂ ಇಲ್ಲದೆ ಪಾಕಿಸ್ತಾನ ಭಾರತಕ್ಕೆ ತನ್ನ 2 ಕೈಗಳಲ್ಲಿ ತಂದು ಈ ಮಿಸೈಲ್ಸ್ಗಳನ್ನ ದಾನ ಕೊಟ್ಟು ಹೋಗಿರುವಂತದ್ದು. ಇನ್ನ ನಾವು ಜಮ್ಮು ಅಲ್ಲೂ ಕೂಡ ನೋಡ್ತಾ ಇದ್ದೇವೆ, ಜಮ್ಮು ಮತ್ತೆ ಕಾಶ್ಮೀರದ ರೀಜನ್ ಅಲ್ಲೂ ನೋಡ್ತಾ
ಇದ್ದಾರೆ. LOC ಬಳಿಯಲ್ಲಿ CCTV ದೃಶ್ಯಾವಳಿಗಳು ಸಿಕ್ಕಿರುವಂತದ್ದು. ಅವರು ಅಲ್ಲಿ ಶೆಲ್ಲಿಂಗ್ ಅನ್ನ ಮಾಡ್ತಾರೆ. ಎಲ್ಲಿ ಸಾಮಾನ್ಯ ಜನರ ಮನೆಗಳ ಬಳಿಯಲ್ಲಿ ಶೆಲ್ಲಿಂಗ್ ಅನ್ನ ಮಾಡ್ತಿರೋದು ಅದು CC ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಅಂದ್ರೆ ಅವರು ನಾವು ದಾಳಿಯನ್ನ ಮಾಡ್ತೀವಿ, ಭಾರತಕ್ಕೆ ನಾವು ತೊಂದರೆಯನ್ನ ಮಾಡ್ತಾ ಇದೀವಿ ಅಂತ ಅಂದ್ಕೊಳ್ಳುವಂತ ನೆಪದಲ್ಲಿ ಜನಸಾಮಾನ್ಯರನ್ನ ನೇರವಾಗಿ ಟಾರ್ಗೆಟ್ ಮಾಡ್ತಾ ಇರುವಂತದ್ದು. ದೇರ್ ಇಸ್ ನೋ ಇಫ್ಸ್ ಅಂಡ್ ಬಟ್ ಅವರು ನೇರವಾಗಿ ನಮ್ಮ ಜನರನ್ನೇ ಅವರು ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಸೇನೆಗಿಂತ ಹೆಚ್ಚಾಗಿ ಜನರಿಗೆ ಸಮಸ್ಯೆಯನ್ನು ಉಂಟು ಮಾಡಬೇಕು ಅನ್ನುವಂಥದ್ದು, ಇಲ್ಲಿಯ ಧಾರ್ಮಿಕ ಸ್ಥಳಗಳಿಗೆ ಒಂದು ತೊಂದರೆಯನ್ನು ಮಾಡಬೇಕು ಅನ್ನುವಂಥ ದೃಷ್ಟಿಯಿಂದ ಅವರು ಒಂದು ಅಲ್ಟಿಮೇಟ್ ಆಗಿ ಕೊನೆಯ ಪ್ರಯತ್ನ ಅನ್ನೋ ರೀತಿಯಾಗಿ ಇಂಥ ದಾಳಿಗಳನ್ನು ಸಂಘಟನೆ ಮಾಡ್ತಾ ಇರುವಂಥದ್ದು. ಈಗ ಭಾರತೀಯ ಸೇನೆ ಕೂಡ ಅವರಿಗೆ ಸಾಕಷ್ಟು ಉತ್ತರವನ್ನು ಕೊಡ್ತಾ ಇದೆ. ಆದರೂ ಕೂಡ ಈ ರೀತಿಯಾಗಿರ್ತಕ್ಕಂಥ ಘಟನೆಗಳು ನಡೆದಾಗ ಏನಾಗುತ್ತೆ, ಸಹಜವಾಗಿ ಆಕ್ರೋಶದ ಜೊತೆಗೆ ಒಂದು ಅಲ್ಲಿಯ ಒಂದು ಗಡಿ ಪ್ರದೇಶದಲ್ಲಿ ಇರ್ತಕ್ಕಂಥ ಜನರ ಜೀವನದ ಬಗ್ಗೆ ನಾವು ಕೂಡ ಯೋಚನೆ ಮಾಡಬೇಕಾಗುತ್ತೆ. ಅವರಿಗೆ ಎಷ್ಟು ದೊಡ್ಡ ಸಮಸ್ಯೆಗಳನ್ನು ಈ ಪಾಕಿಸ್ತಾನ ಉಂಟು ಮಾಡ್ತಾ ಇರುವಂತದ್ದು ಅಂತ ಹೇಳಿ. ಅಂದ್ರೆ ಒಂದು ದೇಶ ಒಂದು ವಾಜಪೇಯಿ, ಅಟಲ್ ಬಿಹಾರಿ ವಾಜಪೇಯಿ ಅವರು ಒಂದು ಮಾತನ್ನ ಹೇಳಿದ್ರು, ನಾವು ಯಾರನ್ನೇ ಬದಲು ಮಾಡಿದ್ರು ನಮ್ಮ ಪಕ್ಕದ ಮನೆಯವರನ್ನ ಬದಲು ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ, ಅವರ ಜೊತೆಯಲ್ಲಿ ನಾವು ಇರಬೇಕಾಗುತ್ತೆ ಅಂತ ಹೇಳಿ. ಆದ್ರೆ ಇವತ್ತು ಜೊತೆಗೆ ಇರುವ ಬೇಕಾಗಿರ್ತಕ್ಕಂಥ ಎಲ್ಲ ಕ್ವಾಲಿಟಿಯನ್ನ ಪಾಕಿಸ್ತಾನ ಕಳೆದುಕೊಳ್ತಾ ಇದೆ. ನಿರಂತರವಾಗಿ ಜನಸಾಮಾನ್ಯರನ್ನ ಟಾರ್ಗೆಟ್ ಮಾಡ್ತಾ ಇರುವಂತದ್ದು ಎಲ್ಲ ದೃಶ್ಯಾವಳಿಗಳು ಸಿಗ್ತಾ ಇದಾವೆ. ಅವರ ಡ್ರೋನ್ ದಾಳಿ ಆಗಿರ್ಬೋದು, ಅದರ ದೃಶ್ಯಾವಳಿಗಳು ನಮ್ಮ ಬಳಿಯಲ್ಲಿ ಇರ್ತಕ್ಕಂಥದ್ದು ಪ್ರತಿಯೊಂದು ಸಾಕ್ಷ್ಯಾಧಾರಗಳು ಸಿಗ್ತಾ ಇದಾವೆ. ಹೀಗಾಗಿ ಸಹಜವಾಗಿ ಸೇನೆ ತನ್ನ ಕಾರ್ಯವನ್ನ ಮಾಡ್ತಾ ಇದ್ರು ಕೂಡ ಜನರು ಕೂಡ ಗಡಿ ಪ್ರದೇಶದಲ್ಲಿರುವಂತವರು ಸಾಧ್ಯವಾದಷ್ಟು ಎಚ್ಚರಿಕೆಯನ್ನು ವಹಿಸಬೇಕು. ಇವತ್ತು ನೋಡಿ ಜೆರುಸಲೇಮಿನಲ್ಲಿ ಇವತ್ತು ಸಂಜೆ 6 ಗಂಟೆಯಿಂದ ನಾಳೆ ಬೆಳಗ್ಗೆ 6 ಗಂಟೆವರೆಗೂ ಬಹುತೇಕವಾಗಿ ಬ್ಲಾಕ್ಔಟ್ಗೆ ಕರೆಯನ್ನು ಕೊಟ್ಟಿದ್ದಾರೆ. ಯಾಕಂದ್ರೆ ನೈಟ್ ಎನಿ ಟೈಮಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ದಾಳಿ ಆಗುವಂತ ಸಾಧ್ಯತೆ ಇರುತ್ತೆ ಅನ್ನೋ ಕಾರಣಕ್ಕಾಗಿ ಭಾರತೀಯ ಸೇನೆ ಮತ್ತು ಇಲ್ಲಿರ್ತಕ್ಕಂಥ ಆಂಟಿ ಮಿಸೈಲ್ ಸಿಸ್ಟಮ್ಗಳು ಸಾಕಷ್ಟು ಕೆಲಸವನ್ನು ಮಾಡ್ತಾ ಇದ್ರು. ಒಂದು ಮಿಸೈಲ್ಗಳು ಕೂಡ ಏನಾದರೂ ಟಚ್ ಆದ್ರೆ ಒಂದು ಯಾವುದೇ ಪ್ರದೇಶಕ್ಕೆ ಬಿದ್ದರೆ ಸಾಕಷ್ಟು ಹಾನಿಯನ್ನ ಮಾಡುವ ಸಾಧ್ಯತೆಗಳಿರ್ತವೆ. ಹೀಗಾಗಿ ಸಹಜವಾಗಿ ಜನರು ಎಚ್ಚರಿಕೆಯಿಂದ ಇರಿ ಅಂತೇಳಿ ಸೇನೆ ಕರೆಯನ್ನ ಕೊಟ್ಟಿರುವಂತದ್ದು. ಒಟ್ಟಾರೆ ಈ ಒಂದು ಏನಿದೆ, ಈ ಒಂದು ಪ್ರಕ್ರಿಯೆ ಏನಿದೆ, ಭಾರತ ಅಂದುಕೊಂಡಿದ್ದೇನಂತೆ ಅಥವಾ ಭಾರತಕ್ಕೆ ಇಡೀ ವಿಶ್ವ ಅಂದುಕೊಳ್ತಾ ಇರೋದೇನು, ಉಗ್ರರನ್ನ ಸದೆ ಬಡಿಬೇಕು, ಉಗ್ರರನ್ನ ಭಾರತ ಸದೆ ಬಡಿತಾ ಇದೆ. ಪಾಕಿಸ್ತಾನ ಸುಮ್ಮನೆ ಇದ್ರೆ ಸಾಕಾಗ್ತಾ ಇತ್ತು. ಆ ದೇಶಕ್ಕೆ ಎಷ್ಟು ಲಾಭವನ್ನ ಮಾಡ್ತಾ ಇದ್ವಿ, ಅವರ ಮನೆಯಲ್ಲಿ ಇರ್ತಕ್ಕಂಥ ಆ ಒಂದು ಕಸವನ್ನ ನಾವು ಕ್ಲೀನ್ ಮಾಡೋಗ್ತೀವಿ ಅಂದ್ರೂ ಕೂಡ ಅದಕ್ಕೆ ತಡೆದುಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಆ ಕಸವನ್ನೇ ಒಂದು ಅದರ ವಾಸನೆಯನ್ನೇ ಸುವಾಸನೆ ಅಂದ್ಕೊಳ್ಳುವಂತ ರಾಷ್ಟ್ರ ಆಗಿರುವಂತ ಪಾಕಿಸ್ತಾನಕ್ಕೆ ಸಹಜವಾಗಿ ಉತ್ತರವನ್ನು ಕೊಡಬೇಕಾಗುತ್ತೆ. ಆದ್ರೆ ಸದ್ಯದ ಪರಿಸ್ಥಿತಿ ಅಂತೂ ಸಾಕಷ್ಟು ಗಂಭೀರವಾಗಿರ್ತಕ್ಕಂಥದ್ದು. ಜನರು ಕೂಡ ಒಂದು ವಿಷಯವನ್ನು ನೆನಪಿಟ್ಕೊಳ್ಬೇಕು, ಇದು ಒಂದೆರಡು ದಿನದಲ್ಲಿ ಮುಗಿಯುವಂಥದ್ದಲ್ಲ. ಆಪರೇಷನ್ ಸಿಂಧೂರ್ ಅಂತಕ್ಕಂಥದ್ದು ಸಾಕಷ್ಟು ಸಮಯ ನಡೆಯುತ್ತೆ. ಈ ರೀತಿಯಾಗಿರ್ತಕ್ಕಂಥ ಘಟನೆಗಳು ಅಲ್ಲಲ್ಲಿ ಕಂಡು ಬರ್ತಾ ಇದ್ರು. ಪಾಕಿಸ್ತಾನ ಒಂದು ಘಟನೆಗೆ ಕಾರಣ ಆದ್ರೆ 100 ಘಟನೆಯ ಪರಿಣಾಮವನ್ನು ಅದು ಎದುರಿಸಬೇಕಾಗುತ್ತೆ. ನವಿತಾ, ಎಸ್ ಗುಡಿ, ನೀವು ಹೇಳಿದ ಹಾಗೆ ಈಗಾಗಲೇ ಪಾಕಿಸ್ತಾನಕ್ಕೆ ಭಾರತ ಎಲ್ಲಾ ರೀತಿಯಲ್ಲೂ ಕೂಡ ಈಗ ಅವಕಾಶವನ್ನ ಕೊಟ್ಟು ನೋಡಿ ಆಯ್ತು. ಇದು ಒಂದು ಬಾರಿ ಅಲ್ಲ, ಈ ಹಿಂದೆ ಕೂಡ ಸಾಕಷ್ಟು ಬಾರಿ ಕೊಟ್ಟ ಆಯ್ತು. ಇಂತಹ ಸಂದರ್ಭದಲ್ಲಿ ಪಾಕಿಸ್ತಾನ ಇದೀಗ ಕದನ ವಿರಾಮ ಉಲ್ಲಂಘನೆ ಮಾಡಿಸೋದಿಲ್ಲ. ಈಗ ಬೇರೆ ದೇಶಗಳು ಹೇಳ್ತವೆ ಶಾಂತಿಯನ್ನು ನೆಲೆಸಬೇಕು, ಇಲ್ಲಿ ಯುದ್ಧ ಆದಷ್ಟು ಬೇಗ ನಿಲ್ಲುವಂತ ಆಗ್ಲಿ ಅನ್ನುವಂತಹ ವಿಚಾರಗಳು ಹೇಳ್ತವೆ. ಪಾಕಿಸ್ತಾನ ಬೇರೆ ಬೇರೆ ದೇಶಗಳ ಮೊರೆ ಕೂಡ ಹೋಗ್ತಾ ಇದೆ. ಆದ್ರೆ ಈಗ ಕಾಣಿಸ್ತಾ ಇಲ್ವಾ, ಇದೀಗ ಪಾಕಿಸ್ತಾನ ಕದನ ವಿರಾಮ ಇಲ್ಲ, ಈ ಉಲ್ಲಂಘನೆ ಮಾಡ್ತಾ ಇರೋದು, ಜನರನ್ನೇ ನೇರವಾಗಿ ಟಾರ್ಗೆಟ್ ಮಾಡ್ತಾ ಇರೋದು. ಇಡೀ ವಿಶ್ವಗಳೇ ಇದೀಗ ಚೀಮಾರಿ ಹಾಕಬೇಕು ಇಂತಹ ಸಂದರ್ಭಗಳಲ್ಲಿ. ಖಂಡಿತ ನಿಜ ನವಿತಾ. ಯಾಕಂದ್ರೆ ನೋಡಿ, ದ್ವಂದ್ವ ರೂಪ, ಎರಡು ಮುಖಗಳು, ಹೇಳೋದೊಂದು ಮಾಡೋದೊಂದು, ಇದನ್ನೇ ಮಾಡ್ಕೊಂಡು ಬಂದಿರುವಂತದ್ದು ಪಾಕಿಸ್ತಾನ. ಯಾವ ದೇಶ ಅದಕ್ಕೆ ಸಹಾಯ ಮಾಡ್ತು, ಅಮೆರಿಕ ಅದರ ಬ್ಯಾಕ್ ಸ್ಟ್ಯಾಬ್ ಅನ್ನು ಮಾಡ್ತು, ಚೈನಾಕ್ಕೆ ಈಗ ಅವರದ್ದೇ ಒಂದು ವೆಪನ್ಸ್ಗಳನ್ನ ತೆಗೆದು ಅವರ ಮರ್ಯಾದೆಯನ್ನ ತೆಗೆಯುವಂತ ಕೆಲಸವನ್ನ ಮಾಡ್ತಾ ಇರುವಂತದ್ದು. ಇದೇ ಕಾರಣದಿಂದಾಗಿ ಹಿಲರಿ ಕ್ಲಿಂಟನ್ ಅವರು ಒಂದು ಮಾತನ್ನ ಹೇಳಿದ್ರು, ಈ ಒಂದು ನಿಮ್ಮ ಹಿತ್ತಲಲ್ಲಿ ಏನಾದರೂ ನೀವು ಹಾವುಗಳನ್ನ ಸಾಕಿದ್ರೆ ಕೇವಲ ಪಕ್ಕದ ಮನೆಯವರಿಗೆಲ್ಲ ಒಂದಿಲ್ಲ ಒಂದು ದಿನ ನಿಮಗೂ ಕೂಡ ಕಚ್ಚುತ್ತೆ ಅನ್ನುವಂತ ಮಾತನ್ನ ಹೇಳಿದ್ರು. ಅದರ ಉದಾಹರಣೆಯನ್ನ ಇವತ್ತು ನೋಡ್ತಾ ಇದೀವಿ. ಅಷ್ಟು ಜನರನ್ನ ನಾನ್ ಸ್ಟೇಟ್ ಆಕ್ಟರ್ಸ್ ಅಂತ ಉಗ್ರಗಾಮಿ ಸಂಘಟನೆಗಳನ್ನ ಮಾಡಿಕೊಂಡು ಅಷ್ಟು ಒಂದು ಇಡೀ ದೇಶವನ್ನ ಕಂಪ್ಲೀಟ್ ಆಗಿ ಒಂದು ಧಾರ್ಮಿಕ ಮೂಲಭೂತವಾದದಲ್ಲಿ ತುಂಬಿರುವಂತ ಪರಿ ಇದೆಯಲ್ಲ, ಅದನ್ನ ಅವರು ಸಾಕಷ್ಟು ಅನುಭವಿಸ್ತಾ ಇದ್ದಾರೆ. ನೀವು ಹೇಳಿದಾಗೆ ಈ ಇತರ ದೇಶಗಳು ಕೂಡ ಈಗ ಇನ್ನಾದರೂ ಸ್ವಲ್ಪ ಸ್ಟ್ರಾಂಗ್ ಆಗಿ ಒಂದು ರಿಯಾಕ್ಟ್ ಮಾಡಬೇಕಾಗುತ್ತೆ. ಎಷ್ಟು ದಿನ ಅಂತ ಭಾರತಕ್ಕೆ ಬುದ್ಧಿವಾದವನ್ನು ಹೇಳುವಂಥದ್ದು, ಭಾರತಕ್ಕೆ ನೀವು ಶಾಂತಿಯನ್ನ ಇರಿ ಅಂತ ಹೇಳಿ. ಭಾರತ ಸಾಕಷ್ಟು ಶಾಂತಿಯನ್ನ ಇರುವಂತ ರಾಷ್ಟ್ರನೇ. ನಾವಿಲ್ಲಿ ಯಾವುದೇ ಕಾರಣಕ್ಕೂ ಕೂಡ ವೈಲೆನ್ಸ್ ಅನ್ನು ಬಯಸೋದಿಲ್ಲ. ನಾವು ಅಲ್ಲಿ ಅವರ ಮೇಲೆ ದಾಳಿ ಮಾಡಿರುವಂತಹ ಪರಿಯನ್ನು ನೋಡಿ ನೀವು. ಆಪರೇಷನ್ ಸಿಂಧೂರದಲ್ಲಿ ಶಾಂತಿಯಿಂದಲೇ ದಾಳಿ ಮಾಡಿದ್ದೇವೆ, ಯಾರಿಗೂ ಗೊತ್ತಾಗದಂಗೆ, ಅವ್ರಿಗೂ ಗೊತ್ತಾಗದಾಗೆ ಅವರ ಒಂದು ಬ್ಯಾಕಾರ್ಡ್ಗೆ ಹೋಗಿ ಅಲ್ಲಿರ್ತಕ್ಕಂಥ ಉಗ್ರಗಾಮಿಗಳನ್ನ ಶಾಂತಿಯಿಂದಲೇ ಹೊಡೆದು ಬಂದಿರುವಂತವ್ರು ನಾವು. ಹೀಗಾಗಿ ಇಂಥ ಸಂದರ್ಭದಲ್ಲಿ ಭಾರತಕ್ಕೆ ಒಂದು ಬುದ್ಧಿಯನ್ನ ಹೇಳೋ ಬದಲಾಗಿ ಪಾಕಿಸ್ತಾನಕ್ಕೆ ಇವತ್ತು ಅತ್ಯಂತ ದೊಡ್ಡ ಮಟ್ಟದಲ್ಲಿ ಕಟು ಶಬ್ದಗಳಲ್ಲಿ ಹೇಳಬೇಕಾಗುತ್ತೆ. ಸ್ಯಾಂಕ್ಷನ್ಸ್ಗಳನ್ನ ಕೇವಲ ರಷ್ಯಾನ ಇರಾನ್ ಮೇಲೆ ಹಾಕುವಂಥದ್ದಲ್ಲ, ಪಾಕಿಸ್ತಾನದಂಥ ರಾಷ್ಟ್ರಗಳ ಮೇಲೆ ಹಾಕಬೇಕು. ಅಮೆರಿಕಾಗೆ ಇನ್ನಾದ್ರೂ ಬುದ್ಧಿ ಬರುತ್ತಾ ಅನ್ನೋದನ್ನು ಕಾದು ನೋಡಬೇಕಾಗುತ್ತೆ. ಯಾಕಂದ್ರೆ ಈ ಬುದ್ಧಿ ಬರುವಂತ ಲಕ್ಷಣಗಳಂತೂ ಕಾಣಿಸ್ತಾ ಇದಾವೆ. ಈಗ ಕಂಪ್ಲೀಟ್ ಆಗಿ ಐಸೋಲೇಟ್ ಆಗಿರುವಂತದ್ದು
ಪಾಕಿಸ್ತಾನ ಅನ್ನುವಂಥ ರಾಷ್ಟ್ರ. ಅಲ್ಲಿಗೆ ತನ್ನ ಸ್ನೇಹಿತ ರಾಷ್ಟ್ರಗಳೇ ಸಹಾಯವನ್ನು ಮಾಡ್ತಾ ಇಲ್ಲ. ಅವರೀಗ ಚೈನಾಕ್ಕೆ, ಕತಾರ್ಗೆ, ಸೌದಿ ಅರೇಬಿಯಾಗೆ ನಿರಂತರವಾಗಿ ಮನವಿಯನ್ನು ಮಾಡ್ಕೊಳ್ತಾ ಇದ್ದಾರೆ, ಭಾರತಕ್ಕೆ ಹೇಗಾದರೂ ಮನವೊಲಿಸಿ ಈ ಒಂದು ಸೀಸ್ ಫೈರ್ ಅನ್ನ ತನ್ನಿ ಅಂತೇಳಿ. ಭಾರತ ಹೇಳ್ತಾ ಇರೋದು ಅಷ್ಟೇ, ನಮಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಎಸ್ಕಲೇಟ್ ಮಾಡುವಂಥ ಮನಸ್ಥಿತಿನೂ ಇಲ್ಲ, ನಮ್ಮ ಪ್ಲಾನಿಂಗೂ ಇಲ್ಲ. ಅಲ್ಲಿರ್ತಕ್ಕಂಥ ನಮ್ಮ ಮೇಲೆ ದಾಳಿ ಮಾಡಿರುವಂಥವ್ರು ಯಾರಿದ್ದಾರೆ, ಅವರಿಗೆ ಯಾರು ಸಹಾಯ ಮಾಡಿದಂಥವ್ರು ಇದ್ದಾರೆ, ಅವರಿಗೆ ಆ ಇನ್ಫ್ರಾಸ್ಟ್ರಕ್ಚರ್ ಕೊಟ್ಟಂಥವ್ರು ಯಾರಿದ್ದಾರೆ, ಅವರನ್ನಷ್ಟೇ ನಾವು ಟಾರ್ಗೆಟ್ ಮಾಡೋದು. ನಾವು ಅಲ್ಲಿ ಜನಸಾಮಾನ್ಯರಾಗಲಿ, ಸೇನೆಯನ್ನಾಗಲಿ, ಅಲ್ಲಿ ಅಧಿಕಾರಿಗಳಲ್ಲಿ ಇರ್ತಕ್ಕಂಥವ್ರನ್ನಾಗಲಿ ಟಾರ್ಗೆಟ್ ಮಾಡೋದಿಲ್ಲ. ಯಾರೆಲ್ಲ ಆ ಉಗ್ರರಿಗೆ ಸಹಾಯ ಮಾಡಿದ್ದಾರೆ ಅಂಥವ್ರನ್ನ ಮಾತ್ರ ಟಾರ್ಗೆಟ್ ಮಾಡ್ತೀವಿ ಅಂದ್ರೆ ಇವ್ರು ಯಾಕೆ ಭಯ ಪಡ್ತಾ ಇದ್ದಾರೆ ಅಂತಲೇ ಅರ್ಥ ಆಗ್ತಾ ಇಲ್ಲ. ನಾವೇನು ಅವರ ಮೇಲೆ ದಾಳಿ ನಮ್ಮ ದೇಶ ಏನು ಪಾಕಿಸ್ತಾನದ ರಾಜಕಾರಣಿಗಳ ಮೇಲೂ ಅಲ್ಲಿ ಸೇನೆ ಮೇಲೆ ದಾಳಿ ಮಾಡುತ್ತೆ ಅಂತ ಹೇಳಿಲ್ಲ. ಯಾರು ಉಗ್ರಗಾಮಿಗಳಿದ್ದಾರೆ, ಅವ್ರಿಗೆ ಸಹಾಯ ಮಾಡಿದವ್ರು ಯಾರಿದ್ದಾರೆ ಅವ್ರ ಮೇಲೆ ಮಾಡ್ತೀವಿ ಅಂದರೆ ಇವ್ರು ಭಯ ಬೀಳ್ತಾ ಇರೋದು ನಿಜಕ್ಕೂ ಕೂಡ ಅಚ್ಚರಿ ಅನಿಸುತ್ತೆ. ಯಾಕಂದರೆ ಅವರೇ ಹೇಳೋ ಪ್ರಕಾರ ಅವರೇ ಈ ಭಯೋತ್ಪಾದನೆಯನ್ನು ಅತ್ಯಂತ ಹೆಚ್ಚಾಗಿ ಸಮಸ್ಯೆ ಅನುಭವಿಸಿರೋಂಥವ್ರು ಅವರೇ. 80,000 to 90,000 ಜನರನ್ನ ಕಳೆದುಕೊಂಡಿದ್ದೀವಿ ಅಂತೇಳಿ ಬಾಯಿ ಬಿಟ್ಟರೆ ಪಾಕಿಸ್ತಾನಿಯರು ಹೇಳ್ತಾ ಇರ್ತಾರೆ. ಭಯೋತ್ಪಾದನೆ ಹೋರಾಟದಲ್ಲಿ ನಾವು ಮುಂಚೂಣಿಯಲ್ಲಿ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಹಾಗಿದ್ದಾಗಿ ಕೂಡ ಭಯೋತ್ಪಾದಕರು ಸತ್ತಾಗ ಅವರ ರಾಷ್ಟ್ರಧ್ವಜವನ್ನು ಅವರ ಮೇಲೆ ಹೊರಿಸಲಾಗುತ್ತೆ. ಅವರ ಪ್ರಾರ್ಥನೆ ಸಲ್ಲಿಸುವಂಥ ಸಂದರ್ಭದಲ್ಲಿ ಮೋಸ್ಟ್ ವಾಂಟೆಡ್ ಉಗ್ರರು, UN ಡೆಸಿಗ್ನೇಟೆಡ್ ಟೆರರಿಸ್ಟ್ಗಳಿದ್ದಾಗ ಸೇನೆಯೇ ಬಂದು ಜೊತೆಗೆ ನಿಲ್ಲುವಂಥದ್ದು. ಹೀಗಾಗಿ ಆ ಪಾಕಿಸ್ತಾನ ಅಂತಕ್ಕಂಥ ರಾಷ್ಟ್ರ ಏನಿದೆ, ಆ ರಾಷ್ಟ್ರದ ಮೂಲಭೂತ ಸಮಸ್ಯೆ ಆಗಿರ್ತಕ್ಕಂಥದ್ದೇ ಅಲ್ಲಿಯ ಮೂಲಭೂತವಾದಿಗಳು. ಆ ಮೂಲಭೂತವಾದಿಗಳನ್ನ ಕ್ಲೀನಿಂಗ್ಗೆ ತೆಗೆದುಕೊಳ್ಳುವಂಥ ಕೆಲಸಕ್ಕೆ ಈಗ ಭಾರತ ಕೈ ಹಾಕಿರುವಂಥದ್ದು. ನವಿತಾ, ಥ್ಯಾಂಕ್ ಯು ರಾಘವೇಂದ್ರ ಗುಟ್ಟಿ ಡೀಟೇಲ್ಸ್ಗೆ. ಭಾರತ ಪಾಕಿಸ್ತಾನ ಮಧ್ಯೆ ಯುದ್ಧದ ಕಾರ್ಮೋಡ ಕವಿದಿದೆ. ಭಾರತದ ಗಡಿ ಗ್ರಾಮಗಳಲ್ಲಿ ಪಾಕ್ ಶೆಲ್ ದಾಳಿಯನ್ನ ಮಾಡ್ತಾ ಇದೆ. ಗ್ರಾಮಗಳನ್ನ, ಜನರನ್ನ, ಜನವಸತಿ ಪ್ರದೇಶಗಳನ್ನೇ ಪಾಕಿಸ್ತಾನ ಟಾರ್ಗೆಟ್ ಮಾಡ್ತಾ ಇರೋದು. ನೇರ ಯುದ್ಧಕ್ಕೆ ಬನ್ನಿ ಅಂತ ಹೇಳಿದ್ರೆ ಪಾಕಿಸ್ತಾನ ಹತ್ರ ಸಾಮರ್ಥ್ಯ ಇಲ್ಲ. ಅಂತಹ ಶಕ್ತಿಯೇ ಇಲ್ಲದಂತಹ ಪಾಕಿಸ್ತಾನದಲ್ಲಿ ಈ ತರ ಕುತಂತ್ರ ಬುದ್ಧಿಯಿಂದ ಸಾಯಿಸೋಣ ಅಮಾಯಕರನ್ನ ಅನ್ನುವಂತಹ ಮನಸ್ಥಿತಿ ಇದೆ. ಈಗಾಗಲೇ ಭಾರತದ ಗಡಿ ಗ್ರಾಮಗಳಲ್ಲಿ ಪಾಕ್ ಶೆಲ್ ದಾಳಿಯನ್ನ ಮಾಡ್ತಿದೆ. ಪುಲ್ವಾಮಾದಲ್ಲಿ ಶಾಲಾ ಕಾಲೇಜಿಗೆ ಈಗಾಗಲೇ ರಜೆಯನ್ನ ಘೋಷಣೆ ಮಾಡಲಾಗಿದೆ. ಶಾಲೆಯ ಗೋಡೆಯ ಮೇಲೆ ಪಹಲ್ಗಾಮ್ ದಾಳಿಕೋರರ ಪೋಸ್ಟರ್ ಅನ್ನು ಕೂಡ ಹಾಕಲಾಗಿದೆ. ಯಾರ್ಯಾರು ಈ ಒಂದು ದಾಳಿಯನ್ನ ಮಾಡಿದ್ರು ಆ ಉಗ್ರರ ಮಾಹಿತಿಯನ್ನ ಕೊಟ್ಟವರಿಗೆ 20 ಲಕ್ಷ ಬಹುಮಾನ ಅನ್ನುವ ಪೋಸ್ಟರ್ ಅನ್ನ ಕೂಡ ಈಗ ಶಾಲೆಯ ಗೋಡೆಯ ಮೇಲೆ ಅಂಟಿಸಲಾಗಿದೆ. ಈಗಾಗಲೇ ನಾವು ದೃಶ್ಯಾವಳಿಗಳಲ್ಲಿ ಕೂಡ ನೋಡ್ತಾ ಇದೀವಲ್ಲ. ಈಗ ಪಹಲ್ಗಾಮ್ ಉಗ್ರರ ಮಾಹಿತಿಯನ್ನ ಕೊಡಬೇಕು, ಅಂತಹ ಉಗ್ರರ ಬಗ್ಗೆ ನಿಮ್ಗೆ ಏನಾದ್ರೂ ಮಾಹಿತಿ ಸಿಕ್ಕರೆ ನಿಮಗೆ ಆ ಒಂದು ಮಾಹಿತಿಯನ್ನ ನೀಡಿದಕ್ಕಾಗಿ 20 ಲಕ್ಷ ಬಹುಮಾನವನ್ನ ಕೊಡ್ತೀವಿ ಅನ್ನುವಂತಹ ಪೋಸ್ಟರ್ ಅನ್ನ ಕೂಡ ಈಗಾಗಲೇ ಅಂಟಿಸಲಾಗಿದೆ. ಇವೆಲ್ಲದರ ಮಧ್ಯೆ ಈಗಾಗಲೇ ಭಾರತದ ಗಡಿ ಗ್ರಾಮಗಳಲ್ಲಿ ಪಾಕಿಸ್ತಾನ ಶೆಲ್ ದಾಳಿಯನ್ನ ಮಾಡ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಎಲ್ಲಾ ಮುನ್ನೆಚ್ಚರಿಕಾ ಕ್ರಮಗಳನ್ನು ತೆಗೆದುಕೊಳ್ಳಲಾಗಿದೆ, ಕಟ್ಟೆಚ್ಚರವನ್ನ ವಹಿಸಲಾಗಿದೆ. ಇದರ ಬಗ್ಗೆ ನಮ್ಮ ರಿಪೋರ್ಟರ್ ಪ್ರತ್ಯಕ್ಷ ವರದಿಯನ್ನ ನೀಡಿದ್ದಾರೆ, ನೋಡೋಣ. आज पूरे जम्मू कश्मीर में जो तालीमी इदारे हैं वो बंद रखे गए हैं, चाहे स्कूल्स है, कॉलेज है, ये बंद रखे गए. पुलवामा में हम इस वक्त मौजूद है. पुलवामा के सभी इस वक्त जो सरकारी और गैर सरकारी जो प्राइवेट तालीमी इदारे वो बंद है. इसके साथ एक बड़ी खबर आज पुलवामा से आपको हम दे रहे हैं. जो पहलगाम में मुलवस पाए गए हैं, जो दहशतगर्द जो इस पहलगाम इंसिडेंट में जो मुलवस पाए गए, उनके आज पोस्टर यहाँ चस्पान किए गए हैं. पुलवामा में 20 लाख रुपए का इनाम रखा गया है. इस पोस्टर में दिखाया गया है कि जो इनकी इतला देगा आम शहरियों के लिए ये पोस्टर चस्पान किए गए हैं. तो पहली बार जब से पहलगाम का इंसिडेंट हुआ, आज पुलवामा में ये पोस्टर पाए गए हैं जिनमें आम लोगों से अपील की गई कि वो सिक्योरिटी फोर्सेस को मदद करे या NIA को मदद करे. इन जो इसमें मुलवस जो दहशतगर्द है इनके जो इनकी मालूमात फराहम करे, तो उसके लिए इनाम भी रखा गया है. अगर देखा जाए जो इस वक्त कशीदगी है, पूरे हिंद पाक कशीदगी है, उसके सबब अगर देखा जाए मार्केट अभी खुला है पुलवामा में, लेकिन जो सरगर्मियाँ हैं बहुत कम देखने को मिल रही है. ताहम जो प्रिकॉशनरी मेजर्स है गवर्नमेंट की जानिब से उठाई जा रही, चाहे वो ब्लैकआउट है, वो यहाँ पर पुलवामा में देखने को मिल रहा है. और पहले ही पुलवामा के जो अवंतीपोरा एयरपोर्ट है उसके इर्द गिर्द जितने भी स्कूल्स हैं वो पिछले 2 रोज़ से बंद थे. तो आज तीसरे रोज़ भी पूरे जम्मू कश्मीर में जो तालीमी इदारे हैं इनको बंद रखा गया है. साथ में जो यूनिवर्सिटी या इस्लामिक यूनिवर्सिटी के जो इम्तिहानात है वो भी आज पोस्टपोन किए गए. तो ये देखने को मिल रहा है कि इस वक्त बड़ी खबर है पुलवामा से. जो मुलवस है
इसमें दहशतगर्द जो पहलगाम इंसिडेंट में मुलव्वस है उनके पोस्टर आज यहाँ पर चस्पान किए गए हैं। इत्तला देने वाले के लिए 20 लाख रुपए का इनाम भी रखा गया है। ये बड़ी खबर है इस वक्त इस पहलगाम इंसिडेंट के हवाले से। बिलाल खान, न्यूज़ 18, पुलवामा। ಇನ್ನು ಜಮ್ಮು ಕಾಶ್ಮೀರದಲ್ಲಿ ಗಡಿ ಗ್ರಾಮಗಳಲ್ಲಿ ಪಾಕ್ ಶೆಲ್ ದಾಳಿಯನ್ನ ಮಾಡ್ತಾ ಇದ್ದು ವಸತಿ ಪ್ರದೇಶ ನಾಗರಿಕರನ್ನ ಗುರಿಯಾಗಿಸಿಕೊಂಡು ದಾಳಿ ಮಾಡ್ತಾ ಇದೆ. ಸಾಂಬಾ ಸೆಕ್ಟರ್ನಲ್ಲಿ ದಾಳಿ ಮಾಡಿದೆ ಪಾಕಿಸ್ತಾನ ಸೇನೆ. ಪಾಕಿಸ್ತಾನದ ಶೆಲ್ ದಾಳಿಯಿಂದ ಹಲವು ಮನೆಗಳಿಗೆ ಹಾನಿಯಾಗಿದೆ. ಈಗಾಗಲೇ ಪಾಕ್ ಶೆಲ್ ದಾಳಿಗೆ ತಕ್ಕ ಪ್ರತ್ಯುತ್ತರವನ್ನ ಭಾರತೀಯ ಸೇನೆ ಕೊಟ್ಟಿದೆ. ಸಾಂಬಾ ಸೆಕ್ಟರ್ನಲ್ಲಿ ಪಾಕಿಸ್ತಾನ ಸೇನೆ ಅಟ್ಯಾಕ್ ಅನ್ನ ಮಾಡಿದೆ. ಆದರೆ ಭಾರತ ಕೈ ಕಟ್ಟಿ ಕೂತಿಲ್ಲ. ಒಂದು ಹೆಜ್ಜೆ ನೀವು ಮುಂದಿಟ್ರೆ 100 ಹೆಜ್ಜೆ ನಾವು ಮುಂದಿಡ್ತೀವಿ ಅಂತ ಹೇಳಿ ಪ್ರತ್ಯುತ್ತರವನ್ನ ಈಗಾಗಲೇ ಭಾರತೀಯ ಸೇನೆ ಕೊಟ್ಟಿದೆ. ಪಾಕ್ ಶೆಲ್ ದಾಳಿಗೆ ತಕ್ಕ ಪ್ರತ್ಯುತ್ತರವನ್ನ ಭಾರತೀಯ ಸೇನೆ ನೀಡಿದೆ. ನಾವು ಪ್ರತಿದಿನ ಹೇಳ್ತಾ ಇರ್ತೀವಿ ಪಾಕಿಸ್ತಾನದ ಬುದ್ಧಿಯ ಬಗ್ಗೆ. ಪ್ರತಿ ಕ್ಷಣ ಗೊತ್ತಾಗತ್ತೆ ಏನ್ ಮಾಡುತ್ತೆ ಪಾಕಿಸ್ತಾನ ಅಂತ ಹೇಳಿ. ಅದಕ್ಕೆ ಎಲ್ಲಾ ರೀತಿಯ ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೂಡ ಭಾರತೀಯ ಸೇನೆ ತೆಗೆದುಕೊಂಡಿದೆ. ಹದ್ದಿನ ಕಣ್ಣಿಟ್ಟಿದೆ. ಪ್ರಮುಖವಾಗಿ ಈಗಾಗಲೇ ಮೈ ತುಂಬಾ ಎಚ್ಚರ ಇರ್ತೀವಿ, ಕಣ್ಣಿಟ್ಕೊಂಡು ನೋಡ್ತೀವಿ ಅಂತ ಹೇಳ್ತೀವಲ್ಲ, ಅದೇ ರೀತಿಯಾಗಿ ಒಂದೊಂದು ಇನ್ಸಿಡೆಂಟ್ ಅನ್ನ ಕೂಡ ನಾವು ಅತ್ಯಂತ ಎಚ್ಚರಿಕೆಯಿಂದ ಗಮನಿಸ್ತೀವಿ ಅನ್ನೋದಕ್ಕೆ ಈಗಾಗಲೇ ಯಾವ ರೀತಿಯಾಗಿ ಪಾಕಿಸ್ತಾನ ಶೆಲ್ ದಾಳಿ ಮಾಡುತ್ತೆ, ಆ ಶೆಲ್ ದಾಳಿ ಆದಂತಹ ಸಂದರ್ಭದಲ್ಲಿ ಭಾರತದ ಪ್ರತ್ಯುತ್ತರ ಯಾವ ರೀತಿ ಆಗುತ್ತೆ, ಅದನ್ನ ಯಾವ ರೀತಿಯಾಗಿ ಫೇಲ್ಯೂರ್ ಮಾಡಲಾಗುತ್ತೆ ಅನ್ನೋದನ್ನ ನಿಮ್ಗೆ ಹೇಳ್ತಾ ಇರ್ತೀವಿ ಪ್ರತಿದಿನ. ಅಂತಹದ್ದೇ ಈಗ ಶೆಲ್ ದಾಳಿಯನ್ನ ಕೂಡ ಮಾಡಲಾಗಿದೆ. ಅದಕ್ಕೆ ಭಾರತ ಈಗ ತಕ್ಕ ಪ್ರತ್ಯುತ್ತರವನ್ನ ಕೊಟ್ಟಿದೆ. ಇದರ ಬಗ್ಗೆ ನ್ಯೂಸ್ 18 ಪ್ರತಿನಿಧಿ ಪ್ರತ್ಯಕ್ಷ ವರದಿಯನ್ನ ಕೊಟ್ಟಿದ್ದಾರೆ, ನೋಡೋಣ. पाकिस्तान ने कल जब शाम को जम्मू के अलग अलग एरियाज में जब मिसाइल दागी उसको नस्ते नाबूद कर दिया हमारे एयर सिस्टम के एयर डिफेंस के सिस्टम ने। और मैं इस वक्त मौजूद हूँ सांबा के बॉर्डर इलाके में। मैं इस गांव का नाम नहीं बताऊंगा, इस लोकेशन का नाम नहीं बताऊंगा आपको, क्योंकि सुरक्षा कारणों के कारण मैं आपको ये चीज़ें नहीं बता रहा हूँ। लेकिन जब रात को सांबा में फायरिंग होती है, जब पाकिस्तान की तरफ से इस तरफ गोले दागे जाते हैं, तो उसका मुंह तोड़ जवाब जो है हमारे सेना द्वारा दिया जाता है, यानी BSF द्वारा दिया जाता है। मैं एक ऐसे इलाके में मौजूद हूँ, यहाँ पर आप देख सकते हैं, यहाँ ईंटें पकाई जाती है, यानी ईंटों का भट्ठा जहाँ पे है, जहाँ बाहरी राज्य की लेबर जो है वो जहाँ पे रुकती है। और कल यहाँ पर काम हुआ था, और जहाँ ये ईंटें आप जो देख रहे हैं ये बनाई गई थी, ये फिलहाल अभी कच्ची थी। आज सुबह इनको पकाना था, लेकिन रात को जो पाकिस्तान की तरफ से शेलिंग की गई है, मोटार शेलिंग की गई है, यहाँ पर आके मोटार जो है वो यहाँ पे गिरा। अब ये पूरा एरिया देख सकते हैं जहाँ गड्ढा बन चुका है, और आसपास की जो कच्ची ईंटें हैं वो काली हो चुकी हैं। और ये वही इलाका है जिसको अगर हम बात करें तो रिहायशी इलाके को पाकिस्तान की तरफ से जो है वो टारगेट किया जा रहा है। देखें आप कितना बड़ा जो खड्डा जो है यहाँ पर मोटार गिरने के बाद जो है वो बन चुका है। हालांकि अगर हम बात करें, ये पूरा एरिया आप जो देख रहे हैं ये पूरे बॉर्डर इलाके का एरिया है। ये पीछे आप देख सकते हैं यहाँ पर काम चल रहा है, और बाहरी राज्य की जो लेबर है वो यहाँ पर रुकी हुई है, जिनकी तरफ से जो है वो काम यहाँ पर किया जा रहा था। ये आप सामने देख सकते हैं, ये उनके रहने के लिए आवास के यहाँ पर रहने के लिए स्थान बनाए गए हैं। यहाँ पर मोटार शेल की जो स्प्लिंटर है वो यहाँ तक पहुँचे। हादसे से देखते हुए पुलिस द्वारा इनको यहाँ से शिफ्ट कर दिया गया था। ये निशान जो है वो स्प्लिंटर का यहाँ पे बना हुआ है, और अगर ये लोग यहाँ रुकते तो नुकसान हो सकता था, लेकिन समय रहते सुरक्षा बलों और पुलिस की तरफ से इनको यहाँ से शिफ्ट कर दिया गया, ताकि ये पक्के मकान में रहें और वहाँ पर जो है वो सेफ रहें। मोटार शेल जो है वो गिरते रहे। पाकिस्तान की तरफ से जो फायरिंग की जाती थी उसका मुंह तोड़ जवाब जो है हमारी BSF और सेना जो है वो दे रही थी। न्यूज़ 18 जम्मू कश्मीर के लिए सांबा से मैं श्याम सुंदर। ಭಾರತ ಪಾಕ್ ಮಧ್ಯೆ ತೀವ್ರಗೊಂಡಿದೆ ಸಂಘರ್ಷ. ರಾಷ್ಟ್ರ ರಾಜಧಾನಿಯಲ್ಲಿ ಸೇನೆ ಹೈ ಅಲರ್ಟ್ ಅನ್ನ ಘೋಷಣೆ ಮಾಡಿದೆ. ದೆಹಲಿಯಲ್ಲಿ ವಾಯುದಾಳಿಯ ಸೈರನ್ಗಳ ಪರೀಕ್ಷೆಯನ್ನ ಮಾಡಲಾಗಿದೆ. ಯಾವ ಸಂದರ್ಭದಲ್ಲಿ ಬೇಕಾದರೂ ಸೈರನ್ ಅನ್ನ ಅಲ್ಲಿ ಮೊಳಗಿಸುವ ಸಾಧ್ಯತೆ ಇದೆ. ಕಾರಣ ಈಗಾಗಲೇ ರಾಷ್ಟ್ರ ರಾಜಧಾನಿಯಲ್ಲೂ ಕೂಡ ಆ ರೀತಿಯಾದಂತಹ ಒಂದು ಆತಂಕ ಇದೆ. ಭಾರತ ಪಾಕ್ ಮಧ್ಯೆ ತೀವ್ರಗೊಂಡಿದೆ ಸಂಘರ್ಷ. ಈ ಸಂದರ್ಭದಲ್ಲಿ ಯುದ್ಧದ ಕಾರ್ಮೋಡ ಇರುವ ಸಂದರ್ಭದಲ್ಲಿ ರಾಷ್ಟ್ರದ ರಾಜಧಾನಿಯಲ್ಲಿ ಈಗಾಗಲೇ ಸೇನೆ ಹೈ ಅಲರ್ಟ್ ಅನ್ನ ಮಾಡಿದೆ. ಇಂತಹ ಸಂದರ್ಭದಲ್ಲಿ PWD ಪ್ರಧಾನ ಕಚೇರಿ ಮೇಲೆ ಸೈರನ್ ಟೆಸ್ಟ್ ಅನ್ನ ಮಾಡಿದ್ದಾರೆ.
ಸೈರನ್ ಮೊಳಗಿದಂತಹ ಸಂದರ್ಭದಲ್ಲಿ ಜನ ಯಾವುದೇ ಕಾರಣಕ್ಕೂ ಪ್ಯಾನಿಕ್ ಆಗಬಾರ್ದು, ಭಯಭೀತರಾಗಬಾರ್ದು ಅಂತ ಹೇಳಿ ಸೂಚಿಸಿ ಸೈರನ್ ಟೆಸ್ಟ್ ಅನ್ನ ಮಾಡಲಾಗಿದೆ. ಸೈರನ್ ಮೊಳಗಿದಂತಹ ಸಂದರ್ಭದಲ್ಲಿ ಜನ ಏನ್ ಮಾಡಬೇಕು, ಜನ ಯಾವ ರೀತಿಯಾಗಿ ತಮ್ಮನ್ನ ರಕ್ಷಣೆ ಮಾಡುವಂತಹ ಕೆಲಸಗಳನ್ನ ಮಾಡ್ಕೊಳ್ಬೇಕಾಗುತ್ತೆ, ಆ ಸೈರನ್ ಯಾವುದರ ಸೂಚಕ ಅನ್ನೋದನ್ನ ತಿಳಿಸುವಂತಹ ಅರಿವು ಮೂಡಿಸುವಂತಹ ಕೆಲಸದ ಜೊತೆಗೇನೆ ವಾಯುದಾಳಿಯ ಸೈರನ್ಗಳ ಪರೀಕ್ಷೆಯನ್ನ ಕೂಡ ಈಗಾಗಲೇ ಮಾಡಲಾಗ್ತಾ ಇದೆ. PWD ಪ್ರಧಾನ ಕಚೇರಿಯ ಮೇಲೆ ಸೈರನ್ ಟೆಸ್ಟ್ ಅನ್ನ ಮಾಡಲಾಗಿದ್ದು, ಜನ ಭಯಭೀತರಾಗದ ಹಾಗೆ ಸೂಚಿಸಿ ಸೈರನ್ ಟೆಸ್ಟ್ ಮಾಡಲಾಗಿದೆ. ಈ ಸೈರನ್ ಟೆಸ್ಟ್ ಆದಂತಹ ಸಂದರ್ಭದಲ್ಲಿ ಜನ ಏನ್ ಮಾಡಬೇಕು, ಯಾವ ರೀತಿಯಾಗಿ ತಮ್ಮನ್ನ ರಕ್ಷಣೆ ಮಾಡಿಕೊಳ್ಳುವಂತಹ ಕೆಲಸ ಮಾಡಬೇಕಾಗುತ್ತೆ ಅನ್ನೋದನ್ನ ಕೂಡ ಈಗಾಗಲೇ ಅರಿವು ಮೂಡಿಸಲಾಗ್ತಿದೆ. ಈಗಾಗಲೇ ದೆಹಲಿಯ PWD ಪ್ರಧಾನ ಕಚೇರಿಯಲ್ಲಿ ಸೈರನ್ ಅನ್ನ ಅಳವಡಿಸಲಾಗಿದೆ. ಸೈರನ್ ಅನ್ನ ಅಳವಡಿಸಿ ಇಲ್ಲಿ ಸೈರನ್ ಟೆಸ್ಟ್ ಅನ್ನ ಈಗ ಮಾಡಲಾಗಿರುವಂತಹ ದೃಶ್ಯಗಳನ್ನ ಕೂಡ ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಈಗ ಅನೇಕ ಕಡೆಗಳಲ್ಲಿ ಬ್ಲಾಕ್ಔಟ್ ಮಾಡುವಂತಹ ಸನ್ನಿವೇಶಗಳು ಕೂಡ ನಿನ್ನೆ ನಿರ್ಮಾಣ ಆಗಿತ್ತು. ಈ ಸಂದರ್ಭದಲ್ಲಿ ಜನ ಈಗಾಗಲೇ ಎಲ್ಲಾ ರೀತಿಯಂತಹ ಅರಿವು ಮೂಡಿಸುವ ಕೆಲಸವನ್ನ ಜನರಿಗೆ ಮಾಡಲಾಗ್ತಾ ಇದೆ. ಯುದ್ಧದ ಸಂದರ್ಭದಲ್ಲಿ ಅಥವಾ ಯಾವುದಾದ್ರೂ ಒಂದು ಸೂಚನೆಯನ್ನು ಕೊಟ್ಟಂತಹ ಸಂದರ್ಭದಲ್ಲಿ ಜನ ಏನ್ ಮಾಡಬೇಕು, ಯಾವ ರೀತಿಯಾಗಿ ತಮ್ಮನ್ನ ತಾವು ರಕ್ಷಣೆ ಮಾಡ್ಕೊಳ್ಳುವಂತಹ ಕೆಲಸಗಳು ಅವರಿಂದ ಆಗ್ಬೇಕಂದ್ರೆ ಅವರೇ ತಮ್ಮನ್ನ ತಾವು ರಕ್ಷಣೆ ಮಾಡ್ಕೊಂಡ್ರೆ ಆಗ ಒಂದಷ್ಟು ಸೇನೆಗೂ ಕೂಡ ಸಹಾಯ ಆಗುತ್ತೆ. ಅಷ್ಟು ಮಾತ್ರ ಅಲ್ಲ, ಈ ಸೈರನ್ ಯಾವುದರ ಸೂಚಕ, ಯಾವ ಸಂದರ್ಭದಲ್ಲಿ ಈ ಸೈರನ್ ಅನ್ನ ಮೊಳಗಿಸಲಾಗುತ್ತೆ ಅನ್ನೋದನ್ನ ಕೂಡ ಹೇಳುವಂತಹ ಪ್ರಯತ್ನ ಮಾಡಲಾಗುತ್ತೆ. ಭಯಭೀತರಾಗಬಾರ್ದು ಅನ್ನುವಂತಹ ಸೂಚನೆಯನ್ನು ಕೂಡ ಈಗಾಗಲೇ ನೀಡಲಾಗಿದೆ. IPL ಟೂರ್ನಿಯ ಮೇಲೆ ಇದೀಗ ಯುದ್ಧದ ಕರಿನೆರಳು ಬಿದ್ದಿದೆ. 1 ವಾರಗಳ ಕಾಲ IPL ಅನ್ನ ಮುಂದೂಡಿದೆ BCCI. ಯುದ್ಧದ ಸಮಯದಲ್ಲಿ ಪಂದ್ಯಗಳು ಸೂಕ್ತವಲ್ಲ, ಭದ್ರತಾ ದೃಷ್ಟಿಯಿಂದ ಇದೀಗ ಟೂರ್ನಿಯನ್ನ ಮುಂದೂಡಿಕೆ ಮಾಡಲಾಗಿದೆ. ಸೇನೆ ಕೊಟ್ಟಂತಹ ಸೂಚನೆಯಂತೆ ಟೂರ್ನಿಯನ್ನ ಮುಂದೂಡಿಕೆ ಮಾಡಲಾಗಿದೆ. ನಿನ್ನೆ ಧರ್ಮಶಾಲದಲ್ಲಿ ಪಂಜಾಬ್ ಡೆಲ್ಲಿ ಮ್ಯಾಚ್ ನಡೀತಾ ಇತ್ತು. ಆಗ ಆ ಮ್ಯಾಚ್ ನಡೀತಾ ಇರುವಂತಹ ಅರ್ಧಕ್ಕೆ ಮ್ಯಾಚ್ ಅನ್ನ ನಿಲ್ಲಿಸಲಾಗಿತ್ತು. ಕಾರಣ ಭದ್ರತಾ ದೃಷ್ಟಿಯಿಂದ ಬ್ಲಾಕ್ಔಟ್ ಮಾಡಲಾಗಿತ್ತು. ಜನರನ್ನ ಇಮಿಡಿಯೇಟ್ ಆಗಿ ಹೊರಗೆ ಕಳುಹಿಸಿತ್ತು ಸೇನೆ. ಅಷ್ಟು ಮಾತ್ರ ಅಲ್ಲ, ಇಡೀ ಒಂದು ಸ್ಟೇಡಿಯಂ ಅನ್ನೇ ಬ್ಲಾಕ್ಔಟ್ ಮಾಡಲಾಗಿತ್ತು. ಯಾವುದೇ ಕಾರಣಕ್ಕೂ ಅಲ್ಲಿ ಬೆಳಕು ಇರಬಾರ್ದು, ಅದು ರ್ಯಾಡರ್ಗೆ ಸಿಗಬಾರ್ದು ಅನ್ನುವಂತಹ ಕಾರಣಕ್ಕಾಗಿ, ಜೊತೆಗೆ ಭದ್ರತಾ ದೃಷ್ಟಿಯಿಂದ ಅಟ್ಯಾಕ್ ಆಗುವಂತಹ ಚಾನ್ಸಸ್ ಕೂಡ ಇರುತ್ತೆ. ಸಾಕಷ್ಟು ಸಂಖ್ಯೆಯಲ್ಲಿ ಅಲ್ಲಿ IPL ಮ್ಯಾಚ್ ನೋಡೋದಕ್ಕೆ ಜನ ಹೋಗಿರ್ತಾರೆ. ಇಂತಹ ಸಂದರ್ಭದಲ್ಲಿ ಅಪಾಯಕ್ಕೆ ಎಡೆ ಮಾಡಿಕೊಡುವಂತಹ ಸಾಧ್ಯತೆಗಳು ಇರುತ್ತೆ. ಹಾಗಾಗಿ ಜನರ ರಕ್ಷಣೆ ಭದ್ರತೆ ದೃಷ್ಟಿಯಿಂದ ಸೇನೆ ಅಲ್ಲಿ ಮ್ಯಾಚ್ ನಡೀತಾ ಇದ್ರು ಕೂಡ ಅರ್ಧಕ್ಕೆ ನಿಲ್ಲಿಸಿ ಅಲ್ಲಿ ಆ ನಂತರ ಜನರನ್ನ ಅವರ ಮನೆಗೆ ಸುರಕ್ಷಿತವಾಗಿ ವಾಪಸ್ ಕಳಿಸುವಂತಹ ಕೆಲಸವನ್ನ ಮಾಡಿದೆ. ಅಲ್ಲಿ ಆ ನಂತರ ಬ್ಲಾಕ್ಔಟ್ ಮಾಡುವಂತಹ ಕೆಲಸವನ್ನ ಕೂಡ ಮಾಡಲಾಗಿತ್ತು. ಇಡೀ ಸ್ಟೇಡಿಯಂ ಬ್ಲಾಕ್ಔಟ್ ಆಗಿತ್ತು. ನೀವು ದೃಶ್ಯಗಳಲ್ಲಿ ಕೂಡ ಗಮನಿಸ್ತಿದ್ದೀರಲ್ಲ, ತಾತ್ಕಾಲಿಕವಾಗಿ IPL ಮ್ಯಾಚ್ ಅನ್ನ ಅಮಾನತುಗೊಳಿಸಲಾಗಿತ್ತು. ಆದ್ರೆ ಇದೀಗ ಬಂದಿರುವ ಮಾಹಿತಿಯ ಪ್ರಕಾರ BCCI 1 ವಾರಗಳ ಕಾಲ IPL ಮ್ಯಾಚ್ ಅನ್ನ ಮುಂದೂಡಿದೆ. ಯುದ್ಧದ ಸಮಯದಲ್ಲಿ ಪಂದ್ಯಗಳು ನಡೆಯೋದು ಸೂಕ್ತ ಅಲ್ಲ ಅನ್ನುವಂತಹ ಕಾರಣಕ್ಕಾಗಿ ಈಗಾಗಲೇ ಮ್ಯಾಚ್ ಅನ್ನ ಮುಂದೂಡಿಕೆ ಮಾಡಲಾಗಿದೆ 1 ವಾರಗಳ ಕಾಲ. ಈಗಾಗಲೇ BCCI ನಿರ್ಧಾರವನ್ನ ಮಾಡಿದೆ. ಅತ್ಯಂತ ಸೂಕ್ತವಾದಂತಹ ನಿರ್ಧಾರ. ಎಲ್ಲರೂ ಕೂಡ ಪ್ರಶ್ನೆ ಇತ್ತು, IPL ಮ್ಯಾಚ್ ಇರುತ್ತಾ ಇಲ್ವಾ ಅಂತ ಹೇಳಿ. ಆದ್ರೆ BCCI ಇದೀಗ ಈ ಒಂದು ನಿರ್ಧಾರವನ್ನು ತೆಗೆದುಕೊಂಡಿದೆ ಸೇನೆಯ ಸೂಚನೆಯ ಮೇರೆಗೆ. ಈ ಸಂದರ್ಭದಲ್ಲಿ ಎಲ್ಲಾ ಟೀಮ್ಗಳು ಕೂಡ, ಅವರ ಫ್ರಾಂಚೈಸಿಗಳು ಕೂಡ ಇದನ್ನ ಸ್ವಾಗತಿಸಿದ್ದಾರೆ. ದೇಶ ಮೊದಲು ಅಂತ ಹೇಳಿವೆ IPL ಟೀಮ್ಗಳು. ನಾವು ಇದ್ರೆ ತಾನೇ ನಾವು ಅಲ್ಲಿ ಆಟ ಆಡೋದು ಅಥವಾ ಆಟ ಆಡೋದಕ್ಕೆ ನೋಡೋದು, ದುಡ್ಡು ಮಾಡೋದು, ಈ ತರದ್ದು ಕೆಲಸ ಕಾರ್ಯಗಳು. ಅಥವಾ ಇಲ್ಲಿ ಆಟಗಾರರ ರಕ್ಷಣೆಯ ಜೊತೆಗೆ ಅಂತಾರಾಷ್ಟ್ರೀಯ ಆಟಗಾರರು ಕೂಡ ಇಲ್ಲಿ ಇರ್ತಾರೆ. ಇಂತಹ ಸಂದರ್ಭದಲ್ಲಿ ಭದ್ರತೆಯನ್ನು ಒದಗಿಸಬೇಕಾಗತ್ತೆ. ಆ ಒಂದು ಕಾರಣಕ್ಕಾಗಿ IPL ಮ್ಯಾಚ್ಗಳನ್ನು ಕೂಡ ಈಗಾಗಲೇ ತಾತ್ಕಾಲಿಕವಾಗಿ ಮುಂದೂಡಿಕೆ ಮಾಡಲಾಗಿದೆ. ಈ ಸಂದರ್ಭದಲ್ಲಿ ಫ್ರಾಂಚೈಸಿಗಳು, IPL ಟೀಮ್ಗಳು ಕೂಡ ಇದನ್ನ ಸ್ವಾಗತಿಸಿವೆ. ನಮ್ಮ ಹೆಮ್ಮೆ ಭಾರತೀಯ ಸೇನೆ ಅಂತ ಹೇಳಿದೆ ನಮ್ಮ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಟೀಮ್. ಭಾರತೀಯ ಸಶಸ್ತ್ರ ಪಡೆಗಳ ಶೌರ್ಯಕ್ಕೆ ನಮಸ್ಕಾರ ಅಂತ ಹೇಳಿ ಎಕ್ಸ್ನಲ್ಲಿ ಭಾರತೀಯರ ಸುರಕ್ಷತೆಗೆ RCB ಪ್ರಾರ್ಥನೆಯನ್ನು ಕೂಡ ಸಲ್ಲಿಸಿದೆ. ನಮ್ಮ ಸಶಸ್ತ್ರ ಪಡೆಗಳಿಗೆ ನಮಸ್ಕರಿಸೋಣ ಅಂತ ಹೇಳಿದೆ CSK. ಇನ್ನು ಭಾರತೀಯ ಸೇನಾಪಡೆಗೆ ರೋಹಿತ್ ಶರ್ಮಾ ಸೆಲ್ಯೂಟ್ ಅನ್ನ ಹೊಡೆದಿದ್ದಾರೆ. ಭಾರತೀಯ ಸೇನೆಯ ಬಗ್ಗೆ ನನಗೆ ಹೆಮ್ಮೆ ಇದೆ ಅಂತ ಹೇಳಿದ್ದಾರೆ ರೋಹಿತ್ ಶರ್ಮಾ. ರಾಷ್ಟ್ರದ ರಕ್ಷಣೆಗಾಗಿ ಯೋಧರು ಟೊಂಕ ಕಟ್ಟಿ ನಿಂತಿದ್ದಾರೆ. ನಕಲಿ ಸುದ್ದಿಗಳಿಂದ ದೂರ ಇರೋಣ, ಇದು ಬಹಳ ಇಂಪಾರ್ಟೆಂಟ್. ಯಾವ್ಯಾವ್ದೋ ಫಾಲ್ಸ್ ಸ್ಟೋರಿಗಳನ್ನ ಹಾಕೋದು ಅಥವಾ ಅಲ್ಲಿ ತಪ್ಪು ಮಾಹಿತಿಗಳನ್ನ ಕೊಡೋದು, ನಕಲಿ ಮಾಹಿತಿಗಳನ್ನ ಹಂಚಿಕೊಳ್ಳೋದು, ಈ ತರದ ಸುದ್ದಿಗಳಿಂದ
ಬೇರೆಯದ್ದೇ ರೀತಿಯಾದಂತಹ ವಿಚಾರಗಳು ನಡೆದು ಹೋಗುತ್ತೆ, ಅಥವಾ ಅಲ್ಲಿ ಯಾರಿಗೂ ಕೂಡ ಯಾವುದು ಸತ್ಯ ಯಾವುದು ಸುಳ್ಳು ಅಂತ ಹೇಳಿ ತಿಳ್ಕೊಳ್ಳುವಂತಹ ಪರಿಸ್ಥಿತಿಗಳು ನಿರ್ಮಾಣ ಆಗುತ್ತೆ. ಹಾಗಾಗಿ ನಕಲಿ ಸುದ್ದಿಗಳಿಂದ ದೂರ ಇರೋಣ ಅಂತ ಹೇಳಿದ್ದಾರೆ ರೋಹಿತ್ ಶರ್ಮಾ. ಎಕ್ಸ್ ನಲ್ಲಿ ಕ್ರಿಕೆಟಿಗ ರೋಹಿತ್ ಶರ್ಮಾ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಸತೀಶ್ ಈಗ ನ್ಯೂಸ್ ಡೆಸ್ಕ್ ಇಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸತೀಶ್, ಈಗಾಗಲೇ ಬಿಸಿಸಿಐ ತಾತ್ಕಾಲಿಕವಾಗಿ IPL ಮ್ಯಾಚ್ಗಳನ್ನು ಮುಂದೂಡಿಕೆ ಮಾಡಿದೆ ಭದ್ರತಾ ದೃಷ್ಟಿಯಿಂದ, ಜನರ ಪ್ರಾಣದ ದೃಷ್ಟಿಯಿಂದ. ಇಂತಹ ಸಮಯದಲ್ಲಿ 1 ವಾರಗಳ ಕಾಲ ಈಗ ಮುಂದೂಡಿಕೆ ಮಾಡಿರುವಂತದ್ದು, ಆ ನಂತರ ನೆಕ್ಸ್ಟ್ ಏನಾದರೂ ಸ್ಟೆಪ್ ಅನ್ನ ತೆಗೆದುಕೊಳ್ಳಲಾಗುತ್ತಾ ಹೇಗೆ? ಜೊತೆಗೆ ಈ ಎಲ್ಲಾ ಒಂದು ನಿರ್ಧಾರಕ್ಕೆ IPL ಟೀಮ್ಗಳು ಯಾವ ರೀತಿಯಾಗಿ ಸ್ವಾಗತವನ್ನ ಮಾಡಿವೆ? ಎಸ್ ನವಿತಾ, ಏನು ಈಗಾಗಲೇ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಒಂದು ಯುದ್ಧದ ಭೀತಿ ಶುರುವಾಗಿರುವಂಥದ್ದು, ಯಾವ ಕ್ಷಣದಲ್ಲಾದರೂ ಕೂಡ ಯುದ್ಧ ಒಂದು ಘೋಷಣೆ ಆಗುವಂಥ ನಿಟ್ಟಿನಲ್ಲಿ ಈಗ ಆಲ್ರೆಡಿ ಯಾವುದೇ ರೀತಿ ಸಮಸ್ಯೆ ಆಗಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಭದ್ರತೆಯ ಹಿತದೃಷ್ಟಿಯಿಂದ 2025ರ IPL ಸೀಸನ್ 18ನ 1 ವಾರಗಳ ಕಾಲ ಮಟ್ಟಿಗೆ BCCI ಒಂದು ಮುಂದೂಡಿದೆ ಅನ್ನುವಂಥದ್ದು. ಸೊ ಈಗಾಗಲೇ ಒಂದು ಎಷ್ಟು ದಿನಗಳ ಕಾಲ ಮುಂದೂಡಿದೆ ಅನ್ನುವಂಥದ್ದು ಅನ್ನೋ ವಿಚಾರವಾಗಿ BCCIನ ಕಾರ್ಯದರ್ಶಿಯಾದಂಥ ರಾಜೀವ್ ಶುಕ್ಲಾ ಅವರು ಕೂಡ ಹೇಳಿರುವಂಥದ್ದು. ಕೇವಲ 1 ವಾರಗಳ ಮಟ್ಟಿಗೆ ನಾವು ಈಗನ್ನು ಒಂದು ಮುಂದೂಡಲಾಗಿದೆ. ಅದಾದ ನಂತರ ಎಲ್ಲ ಫ್ರಾಂಚೈಸಿಗಳ ಜೊತೆ ಕೂತು ಮಾತನಾಡಿ ಅದನ್ನು ನಾವು ಭಾರತದಲ್ಲಿ ನಡೆಸಬೇಕಾ ಅಥವಾ ಬೇರೆ ವಿದೇಶಗಳಲ್ಲಿ ಏನಾದರೂ ನಾವು ಇದನ್ನು ನಡೆಸಬೇಕು ಅನ್ನುವಂಥದ್ದನ್ನ ಫ್ರಾಂಚೈಸಿಗಳ ಜೊತೆ ಚರ್ಚಿಸಿ ನಾವು ಮುಂದಿನ ತೀರ್ಮಾನವನ್ನು ತೆಗೆದುಕೊಳ್ತೀವಿ. ಅಲ್ಲಿವರೆಗೂ ಕೂಡ ಈ ಒಂದು ಪಂದ್ಯವನ್ನು ಕೇವಲ 1 ವಾರಗಳ ಮಟ್ಟಿಗೆ ಒಂದು BCCI ಮುಂದೂಡಿದೆ ಅನ್ನುವಂಥ ವಿಚಾರವನ್ನು ತಿಳಿಸಿರುವಂಥದ್ದು. ಅದರ ಜೊತೆಗೆ ಈಗಾಗಲೇ IPLನ ಫ್ರಾಂಚೈಸಿಗಳ ಜೊತೆಗೆ ಭಾರತೀಯ ಕ್ರಿಕೆಟ್ನ ಹಲವು ಆಟಗಾರರು ನಮ್ಮ ಹೆಮ್ಮೆಯ ಭಾರತೀಯ ಸೈನಿಕರಿಗೆ ಒಂದು ಧೈರ್ಯ ತುಂಬುವಂಥ ಒಂದು ಕೆಲಸವನ್ನು ಮಾಡುವ ಮುಖಾಂತರ, ಒಂದು ಟ್ವೀಟ್ ಮಾಡುವ ಮುಖಾಂತರ ನಮ್ಮ ದೇಶದ ಸೈನಿಕರಿಗೆ ಸಪೋರ್ಟ್ ಮಾಡ್ತಿರುವಂಥದ್ದು. ಅದೇ ರೀತಿಯಾಗಿ ಫ್ರಾಂಚೈಸಿಗಳು ಕೂಡ BCCIನ ಒಂದು ನಿರ್ಧಾರಕ್ಕೆ ನಾವು ಗೌರವಿಸ್ತೀವಿ. ಇಂತಹ ಸಂದರ್ಭದಲ್ಲಿ ನಾವು ನಮ್ಮ ಹೆಮ್ಮೆಯ ಸೈನಿಕರ ಜೊತೆ ಮತ್ತು ಕೇಂದ್ರ ಸರ್ಕಾರ ಯಾವುದೇ ನಿರ್ಧಾರವನ್ನು ಪಡೆದುಕೊಂಡ್ರೂ ಕೂಡ ನಾವು ಅವರ ಜೊತೆ ಇರ್ತೀವಿ ಅನ್ನುವಂಥ ನಿಟ್ಟಿನಲ್ಲಿ ಹೇಳಿರುವಂಥದ್ದು. ಸೊ ಸದ್ಯಕ್ಕೆ ಈಗ 1 ವಾರಗಳ ಮಟ್ಟಿಗೆ ಮಾತ್ರ ನಮ್ಮ IPL ಪಂದ್ಯಗಳು ಮುಂದೆ ಓಡಿರುವಂಥದ್ದು. ಮುಂದಿನ ವಾರ ಇದರ ಇಲ್ಲೇ ನಡೆಯುತ್ತಾ ಅಥವಾ ಮುಂದಿನ ಮತ್ತಷ್ಟು ದಿನಗಳ ಕಾಲ ಏನಾದರೂ ಮುಂದೂಡಬೇಕಾಗುತ್ತಾ ಅನ್ನುವಂಥ ವಿಚಾರವಾಗಿ BCCI ನಿರ್ಧಾರ ತೆಗೆದುಕೊಳ್ಳುವಂಥದ್ದು. ನವಿತಾ, ಥ್ಯಾಂಕ್ ಯು ಸತೀಶ್ ಡೀಟೇಲ್ಸ್ಗೆ. ನಿನ್ನೆ ಭಾರತದ ಮೇಲೆ 500 ಡ್ರೋನ್ಗಳಿಂದ ದಾಳಿಯ ಯತ್ನ ಆಗಿದೆ. ಭಾರತದ 24 ಸಿಟಿಗಳನ್ನ ಟಾರ್ಗೆಟ್ ಮಾಡಿ ದಾಳಿಗೆ ಪ್ರಯತ್ನ ಮಾಡಲಾಗಿದೆ. ರಾತ್ರಿ 8:30ರಿಂದ 11 ಗಂಟೆಯ ಒಳಗೆ ದಾಳಿಯ ಪ್ರಯತ್ನವನ್ನ ನಡೆಸಿತ್ತು. ರಕ್ಷಣಾ ಇಲಾಖೆಯ ಉನ್ನತ ಮೂಲಗಳಿದೀಗ ಮಾಹಿತಿಯನ್ನ ಕೊಟ್ಟಿವೆ. ಏನೇನಾಗಿತ್ತು, ಯಾವ ರೀತಿಯಾಗಿ ಪಾಕಿಸ್ತಾನ ಪ್ರಯತ್ನವನ್ನ ಪಟ್ಟಿದೆ, ಆ ಒಂದು ವಿಚಾರಗಳನ್ನ ಎಲ್ಲ ಮಾಹಿತಿಯನ್ನ ರಕ್ಷಣಾ ಇಲಾಖೆ ಇದೀಗ ಹಂಚಿಕೊಂಡಿದೆ. ಪಾಕ್ನ ಎಲ್ಲ ಪ್ರಯತ್ನಗಳನ್ನ ಕೂಡ ಭಾರತೀಯ ಸೇನೆ ವಿಫಲಗೊಳಿಸಿದೆ ಅನ್ನುವಂತಹ ಮಾಹಿತಿಯನ್ನ ಇದೀಗ ಭಾರತೀಯ ರಕ್ಷಣಾ ಇಲಾಖೆ ಹಂಚಿಕೊಂಡಿದ್ದು, ನಿನ್ನೆ ಭಾರತದ ಮೇಲೆ 500 ಡ್ರೋನ್ಗಳಿಂದ ದಾಳಿಯ ಯತ್ನವನ್ನ ಮಾಡಿದ್ದು ಪಾಕಿಸ್ತಾನ. ಭಾರತದ 24 ಸಿಟಿ, ನಾವೆಲ್ಲ 15 ಸಿಟಿಗಳು ಅಂತ ಹೇಳ್ತಾ ಇದ್ವಿ, ಅಂದ್ರೆ ಆ ರೀತಿಯಾಗಿ ಟಾರ್ಗೆಟ್ ಮಾಡ್ಕೊಳ್ಳಲಾಗಿತ್ತು. ಆ ನಂತರ ಅದರ ವ್ಯಾಪ್ತಿ ಜಾಸ್ತಿ ಆಗಿತ್ತು ಅಂತ ಹೇಳಿ ಭಾರತದ 24 ಸಿಟಿಗಳನ್ನ ಟಾರ್ಗೆಟ್ ಮಾಡಿ ದಾಳಿಗೆ ಪ್ರಯತ್ನ ಪಟ್ಟಿದ್ದು. ರಾತ್ರಿ 8:30ರಿಂದ 11 ಗಂಟೆಯ ಒಳಗೆ ದಾಳಿಯ ಪ್ರಯತ್ನ ಮಾಡ್ತು. ಆದ್ರೆ ಅವೆಲ್ಲವನ್ನ ಕೂಡ ವಿಫಲಗೊಳಿಸಲಾಗಿದೆ ಅಂತ ಈಗಾಗಲೇ ಭಾರತೀಯ ರಕ್ಷಣಾ ಇಲಾಖೆಯ ಉನ್ನತ ಮೂಲಗಳು ಮಾಹಿತಿಯನ್ನ ನೀಡಿವೆ.